ನೋಡಿ ಈಗ ಅಮಿತ್ ಶಾ ಅವರು ಮ್ಯಾಚ್ ನೋಡೋಕೆ ಹೋಗ್ತಾರಲ್ಲ, ದುಡ್ಡು ಕೊಟ್ಟು ಹೋಗ್ತಾರಾ ಪುಕ್ಸಟ್ಟೆ ಹೋಗ್ತಾರಾ? ಅವರಿಗೆ ಆಹ್ವಾನ ಮಾಡಿರ್ತಾರಲ್ಲ. ಈಗ ಇದು ಶಾಸಕರು ಕೇಳಿದ್ದಾರೆ, ಏನು MP ಗಳು ಕೇಳಿದ್ದಾರೆ ಅಂತ ಎಲ್ಲ ಇಲ್ಲ. ಇದು ಯಾರು ಫಸ್ಟ್ ಪ್ರಸ್ತಾಪ ಯಾರು ಮಾಡಿದ್ದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಸದನದಲ್ಲಿ ಯಾರು ಪ್ರಸ್ತಾಪ ಮಾಡಿದ್ದು? ಅಶೋಕ್ ಅವ್ರು ಮಾಡಿದ್ದು, ವಿರೋಧ ಪಕ್ಷದ ನಾಯಕರು ಮಾಡಿದ್ದು. ಅದಕ್ಕೆ ಕೆಲವು ಎಲ್ಲ ಪಕ್ಷದವರು ಧ್ವನಿಗೂಡಿಸಿದ್ರು. ಅದು ತಪ್ಪು ಅಂತಲೂ ಕೂಡ ಭಾಳ ಜನ ಹೇಳಿದ್ದಾರೆ. ಅದಾದಮೇಲೆ IPL ಮ್ಯಾಚ್ಗಳು ನಡೆದಿಲ್ವ ಇಲ್ಲಿ? ಈಗ ಮೊನ್ನೆ ಎಲ್ಲ ಈ ನಿಮ್ಮ ಪ್ಲೇ ಆಫ್ಸ್ ಎಲ್ಲ ನಡೆದಿದೆ ಅಲ್ಲ, ಇಲ್ಲಿ ನನ್ನ ಪ್ರಕಾರ ಒಂದು 6-7 ಮ್ಯಾಚ್ ನಡೆದಿದೆ ಈಗಾಗಲೇ IPLದು. ಅವೆಲ್ಲ ಹೇಗೆ ನಡೀತು ನೋಡಿ. ಭಾಳ ಸ್ಪಷ್ಟವಾಗಿ ಏನು ಗುಜರಾತಿಗೆ ಕರ್ಕೊಂಡು ಹೋಗಿರೋದು ಲಾಭಕ್ಕೋಸ್ಕರ ಅಷ್ಟೇ. ಇಲ್ಲೇನು ಭದ್ರತೆದು ಸಮಸ್ಯೆ ಇಲ್ಲ, MLAಗಳದ್ದು ಸಮಸ್ಯೆ ಇಲ್ಲ, MP ಗಳದ್ದು ಸಮಸ್ಯೆ ಇಲ್ಲ. ಇಷ್ಟು ದಿನ ಇರಲಾರ್ದ ಸಮಸ್ಯೆ ಇವಾಗ ಎಲ್ರಿ ಬಂತು? IPL ಆಡಿಸಿದ್ದೇವಲ್ಲ ಇಲ್ಲಿ. ಸರ್, ಇಲ್ಲಿವರೆಗೂ 15% ನಾವೇ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾ ಇದ್ವಿ. ಆದರೆ ಹೆಚ್ಚುವರಿಯಾಗಿ 10,000 ಕೊಡಿ ಅಂತ ಹೇಳಿ ನೋಡಿ, ಅದು ಸುಮ್ಮನೆ ಕಷ್ಟ ಆಗುತ್ತೆ. ಆಯಿತು, ಕಷ್ಟ. ಯಾರು ಈಗ ಮೇಲ್ ಮಾಡಿರೋದು ಅದೆಲ್ಲ ಗೊತ್ತಿಲ್ಲ. ಬಟ್ ಈಗ ಬಾಂಬೆನಲ್ಲಿ ಆಡಿಸ್ಬೋದಾಗಿತ್ತಲ್ಲ, ಗುಜರಾತಿಗೆ ಯಾಕೆ ಹೋಗಬೇಕು? ಯಾಕಂದರೆ ಜಯಶಾ ಅವರ ಆ ಭಾಗದವರ ಇರೋಬರೋ ಟೂರ್ನಮೆಂಟ್ಗಳೆಲ್ಲ ಅಲ್ಲೇ ತೊಗೊಂಡು ಹೋಗ್ತಾ ಇದ್ದಾರೆ. ಇರೋಬರೋ ಬಂಡವಾಳಗಳೆಲ್ಲ ಅಲ್ಲೇ ಗುಜರಾತಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಏನು ಬೇರೆ ರಾಜ್ಯಗಳೇ ಇಲ್ವಾ ನಮ್ಮ ದೇಶದಲ್ಲಿ? ಇವೆಲ್ಲ ನೋಡಿ ಸುಮ್ಮನೆ ಕುಂಟು ನೆಪ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇದು ಖಂಡಿಸಿದ್ದಾರೆ. ಸರಿಯಲ್ಲ ಅಂದ್ಬಿಟ್ಟು ಯಾರು ಎಕ್ಸ್ಟ್ರಾ ಟಿಕೆಟ್ ಕೇಳೋದು ಅವರೇನಾದರೂ ಗೌರವಯುತವಾಗಿ ಕೊಡಬೇಕಾದ್ರೆ ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಆದರೆ ಈಗ ನಾವು ಇಷ್ಟು ಕೇಳಿದ್ದೀವಿ ಅಷ್ಟು ಕೇಳಿದ್ದೀವಿ ಅಂತ ನನ್ನ ಪ್ರಕಾರ ಯಾವ ಶಾಸಕರು ಅಲ್ಲಿ ಕೇಳಿಲ್ಲ. ಸದನದಲ್ಲಿ ಯಾರು ಪ್ರಸ್ತಾಪ ಮಾಡಿದ್ದು? BJP ವಿರೋಧ ಪಕ್ಷದ ನಾಯಕರೇ ಅಲ್ವಾ? ಅದು ಮರ್ತೋಗಿದ್ದಾರಾ? ಅಂದರೆ ಇವತ್ತು ಅದು ಹೋಗ್ಲಿಕ್ಕೆ ಕಾರಣ ಇವತ್ತು BJP ಅವರ? ಸುಮ್ಮನೆ ಏನೇನೋ ಹೇಳೋದಲ್ಲ. ಅವರಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಬೇಕಾಗಿದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಬೇಕಾಗಿದೆ, ಅದಕ್ಕೆ ತೊಗೊಂಡು ಹೋಗಿದ್ದಾರೆ. ಹೆಂಗೆ ನಮಗೆ ಕರ್ನಾಟಕಕ್ಕೆ ಬಂಡವಾಳನಲ್ಲಿ ಅನ್ಯಾಯ ಮಾಡ್ತಾರೆ, ಇದಕ್ಕೂ ಅನ್ಯಾಯ ಮಾಡಿದ್ದಾರೆ.